ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇಂತಹದೊಂದು ಸುದ್ದಿ ನೋಡಿದ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಆತಂಕ ಇದೀಗ ಶುರುವಾಗಿರುವಂತದ್ದು. ಯಾಕಂದ್ರೆ 10ನೇ ತರಗತಿಯ ವಿದ್ಯಾರ್ಥಿ ಇವತ್ತು ಗಣಿತ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ಅದರ ಸಲುವಾಗಿ ನಿನ್ನೆ ಶಾಲೆನಲ್ಲಿ ಸ್ಪೆಷಲ್ ಕ್ಲಾಸ್ ಕೂಡ ತಗೊಂಡಿರ್ತಾರೆ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹಿಂದಿರುಗುವಂತ ಸಂದರ್ಭದಲ್ಲಿ ಒಂದು ನಿರ್ಜನ ಪ್ರದೇಶ, ಆ ನಿರ್ಜನ ಪ್ರದೇಶದಲ್ಲಿ ಪಾಪ ಇವತ್ತು ಏನು ನಿನ್ನೆ ರಾತ್ರಿ ಸಾವಿಗೀಡಾಗಿದ್ದಾನಲ್ಲ 10ನೇ ತರಗತಿಯ ವಿದ್ಯಾರ್ಥಿ ಸಾಕೇತು, ಆತನ ಸ್ನೇಹಿತ ಗಿರೀಶು, ಈತನ ಮೇಲೆ ಹಲ್ಲೆ ಮಾಡೋದಕ್ಕೆ ಅನ್ಯ ಕೋಮಿನ ಹುಡುಗರು, ಅಂದರೆ ಆಲ್ರೆಡಿ 10th ಫೇಲ್ ಆಗಿ ಎಕ್ಸಾಮ್ ಕಟ್ಟಿರುವಂಥ ಇನ್ನೊಬ್ಬ 9th ಸ್ಟ್ಯಾಂಡರ್ಡ್ ಅಂತೇಳಿ ಮಾಹಿತಿ ಆ ಶಾಲೆಯ ಹೆಡ್ ಮಾಸ್ಟರೇ ನೀಡಿರುವಂಥದ್ದು, ಮತ್ತೊಬ್ಬ ವಿದ್ಯಾರ್ಥಿ, ಹೀಗೆ ಒಂದು 3-4 ಜನ ವಿದ್ಯಾರ್ಥಿಗಳು. ಸೊ ಇವರೆಲ್ಲರೂ ಸೇರಿ ಗಿರೀಶನ್ ಮೇಲೆ ಹಲ್ಲೆ ಮಾಡೋದಕ್ಕೆ, ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಇನ್ನು ಮೀಸೆ ಚಿಗುರದ ಹುಡುಗರು ಕಣ್ರೆ, ಇನ್ನು ಮೀಸೆ ಚಿಗುರದ ಹುಡುಗರು. 10ನೇ ತರಗತಿ ಅಂದ್ರೆ ನೀವೇ ಊಹಿಸಿ. ಈಗಷ್ಟೇ ಇವತ್ತು ಸ್ಪೆಷಲ್ ಕ್ಲಾಸ್ ಇರುತ್ತೆ, ಪ್ರಿಪರೇಟರಿ ಎಕ್ಸಾಮ್, ಇವತ್ತು ಗಣಿತ ಎಕ್ಸಾಮ್ ಇರುತ್ತೆ. ಗಣಿತ ತರಗತಿ ತೆಗೆದುಕೊಂಡಿರ್ತಾರೆ ಈ ಒಂದು ಕ್ಲಾಸ್ನಲ್ಲಿ. ಸೊ ಗಣಿತ ತರಗತಿ ತೆಗೆದುಕೊಂಡಿರ್ತಾರೆ. ತರಗತಿನಲ್ಲಿ ಸುಮಾರು ಹೆಡ್ ಮಾಸ್ಟರ್ ನೀಡಿರುವ ಮಾಹಿತಿ ಪ್ರಕಾರ ಸುಮಾರು 33ರಿಂದ 32, 33, 35 ಒಳಗಿನ ವಿದ್ಯಾರ್ಥಿಗಳು ಹಾಜರಾತಿಯಾಗಿರ್ತಾರೆ ಸ್ಪೆಷಲ್ ಕ್ಲಾಸ್ನಲ್ಲಿ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಮನೆಗೆ ಹಿಂದಿರುಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ನಿಜಕ್ಕೂ ಎಲ್ಲ ಪೋಷಕರಲ್ಲೂ ಕೂಡ ಆತಂಕವನ್ನು ಉಂಟು ಮಾಡಿರುವಂಥದ್ದು. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದಿರೋದು ಶಿವಮೊಗ್ಗದ ಊರಗಡೂರು ಸುಳೆಬೈಲೂರಿನಲ್ಲಿ ಈ ಘಟನೆ ನಡೆದಿದೆ. ಇಡೀ ಗ್ರಾಮಸ್ಥರು, ಅಂದರೆ ಸುಳೆಬೈಲೂರಿನ ಆ ಒಂದು ಗ್ರಾಮದಲ್ಲಿ ಏನೀಗ ಸಾವಿಗೀಡಾಗಿದ್ದಾನಲ್ಲ ಸಾಕೇತ್, ಈ ಹುಡುಗನ ಪೋಷಕರು ನೆಲೆಸಿರ್ತಾರೆ, ಅಲ್ಲಿ ವಾಸ ಇರ್ತಾರೆ. ಗಿರೀಶನನ್ನ ಕಾಪಾಡೋದಕ್ಕೋಗಿ ಈತ ಬಲಿಯಾಗಿರುವಂಥದ್ದು, ನಿಜಕ್ಕೂ ಈತ ಕೊಲೆ ಆಗಿರುವಂಥದ್ದು. ಎಲ್ಲರಲ್ಲೂ ಕೂಡ ಪೋಷಕರಲ್ಲಿ ಸಹಜವಾಗಿ ಮಕ್ಕಳನ್ನೇ ಹೆತ್ತಿದಂಥ ತಂದೆ ತಾಯಿಗೆ ಎಂಥವ್ರಿಗೂ ಆದರೂ ಕೂಡ ಈ ಘಟನೆಗಳು ನಿಜಕ್ಕೂ ಆಗೋದೇ ಇಲ್ಲ. ಇನ್ನು ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿರುವಂಥದ್ದು, ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ, ಸೂತಕದ ಛಾಯೆ ಆವರಿಸಿರುವಂಥದ್ದು. ಯಾಕಂದ್ರೆ ಇನ್ನೂ ಮೀಸೆ ಚಿಗುರಿದಂಥ ಹುಡುಗರು, ಕೊಲೆ ಆಗಿರುವಂಥ ಸಾಕೇತ್ ಕೂಡ ಅಪ್ರಾಪ್ತ ಬಾಲಕ, ಕೊಲೆ ಮಾಡಿರುವಂಥವ್ರು ಕೂಡ ಇಲ್ಲಿ ಅಪ್ರಾಪ್ತರು, ಅನ್ಯ ಕೋಮಿನ ಹುಡುಗರು. ನಿಜಕ್ಕೂ ಸಾಕ್ತಾ ಇದೆ ಈ ಸಮಾಜ. ನೋಡಿ, ಸೋಷಿಯಲ್ ಮೀಡಿಯಾದಿಂದ ಏನಾದರೂ ಈ ರೀತಿಯ ಅಡ್ಡದಾರಿಗಳು ಹಿಡಿತಾ ಇದ್ದಾರಾ? ನಿಜಕ್ಕೂ ಮೊಬೈಲ್ ಅನ್ನೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಎಷ್ಟರ ಮಟ್ಟಿಗೆ ಮಹಾಮಾರಿಯಾಗಿ ಕಾಡ್ತಾ ಇದೆ ಈ ಯೂತ್ಸ್ನ, ಯುವ ಜನಾಂಗನ, ಈ ದೇಶವನ್ನು ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ. ಹಂಗಂದ್ರೆ ಒಳ್ಳೇದೇನಿಲ್ವ? ಎಸ್ ಇದೆ, ಬಟ್ ಬಹುತೇಕ ವಿದ್ಯಾರ್ಥಿಗಳು ಇವತ್ತೆಲ್ಲ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ. ಅಂದರೆ ಅದಕ್ಕೆ ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ ಸಿನಿಮಾಗಳಿಂದ ಹುಡುಗರು ಹಾಳಾಗ್ತಾರೆ ಅಂತೇಳಿ. ಇವತ್ತು ಹೆಂಗಾಗಿದೆ ಅಂದರೆ ತದ್ವಿರುದ್ಧ. ಸಿನಿಮಾ ಥಿಯೇಟ್ರಿಗೆ ಹೋಗೋದೇ ಬೇಡ, ಎಲ್ಲ ಇಲ್ಲೇ ಕೂತಲ್ಲೇ ಮೊಬೈಲಲ್ಲೇ ಇಡೀ ದೇಶವನ್ನೇ ಹಾಳು ಮಾಡುವಂಥ ವ್ಯವಸ್ಥೆಯನ್ನು ಆ ಹುಡುಗರು ಅಡ್ಡದಾರಿಯನ್ನು ಇಡುವಂಥ ನಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮದಿಂದ ಆಗಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಹುಡುಗರಿಗೆ ಏನು ಗೊತ್ತಿರುತ್ತೆ ನೋಡಿ. ಸಾಕೇತು, ಗಿರೀಶು, ಸಹಪಾಠಿಗಳು ಮನೆಗೆ ಟ್ಯೂಷನ್ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಆತನ ಮೇಲೆ, ಗಿರೀಶನ ಮೇಲೆ ಅಟ್ಯಾಕ್ ಮಾಡ್ತಾರೆ 3-4 ಜನ. ಅದನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಈತ ಸಾಕೇತು ಹೋಗ್ತಾನೆ. ಅವ್ನ ಮನಸ್ಸಲ್ಲೂ ಅನ್ಕೊಂಡಿರೋದಿಲ್ಲ, ಪೋಷಕರು ಕೂಡ ಅನ್ಕೊಂಡಿರೋದಿಲ್ಲ. ಮಗ ಏನು ಟ್ಯೂಷನ್ಗೆ ಹೋಗಿದ್ದಾನೆ, ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದಾನೆ, ಮನೆಗೆ ಹಿಂದಿರುಗ್ತಾನೆ ಅಂತೇಳಿ ಕಾಯ್ತಾ ಇದ್ದಂಥ ಪೋಷಕರಿಗೆ ಮಗನ ಸಾವಿನ ಸುದ್ದಿ ಕೇಳಿ ನಿಜಕ್ಕೂ ಅವ್ರಿಗೆ ಇಡೀ ಆಕಾಶನೇ, ಇಡೀ ಭೂಮಿನೇ ತಲೆ ಮೇಲೆ ಬಿದ್ದಂತೆ, ಇಡೀ ಕುಟುಂಬಸ್ಥರ ರೋದನೆ ಮುಗಿಲು ಮುಟ್ಟಿರುವಂಥದ್ದು. ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ, ಅರೆ ಇದೇನಾಯಿತು ಹುಡುಗನಿಗೆ ಅಂತೇಳಿ. ಯಾಕಂದರೆ ಮನೆಯಿಂದ ಆರಾಮಾಗಿ ಹೋದಂಥ ಆ ಒಬ್ಬ ಸಾಕೇತ್ ಬಾಲಕ ಮನೆಗೆ ಸಾವಾಗಿ ಹಿಂದಿರುಗ್ತಾನೆ ಅಂದರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಘಟನೆ ತಿಳಿಯುತ್ತೆ, ಜಿಲ್ಲಾ SP ಆಗಿರುವಂಥ ನಿಖಿಲ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ, ಪೊಲೀಸರು ಸ್ಥಳಕ್ಕೆ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ. ಆತನನ್ನು ಆಸ್ಪತ್ರೆಗೆ ಸಾಗಿಸುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆನೇ ಆ ಹುಡುಗ ಹಸುನೀಗ್ತಾನೆ, ಅಂದರೆ ಸಾವನ್ನಪ್ತಾನೆ. ಹೆಂಗೆ ಹೊಡೆದ್ರು ಈ ಹುಡುಗರು ಅಂತ ನೋಡೋದಾದ್ರೆ ಎಂಥದ್ದು ಇಲ್ಲ, ಅಲ್ಲೇನೂ ಇರಲಿಲ್ಲ, ಅವ್ರೇನು ತಂದು ಇರಲಿಲ್ಲ. ಪೊಲೀಸರ ಮಾಹಿತಿ ಪ್ರಕಾರ ಜಸ್ಟ್ ಮುಷ್ಟಿಯಿಂದ ಗುದ್ದಿರೋವಂಥದ್ದು, ಹೊಡೆದಿರೋವಂಥದ್ದು. ಆ ಹೇಟಿಗೆ ಆ ಹುಡುಗ ಅಲ್ಲೇ ವಿಲ್ಲನೆ ಒದ್ದಾಡಿ ಕೆಳಗಡೆ ಬೀಳ್ತಾನೆ. ಅದನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಸಾವಿಗೀಡಾಗ್ತಾನೆ. ಈ ಥರ ಘಟನೆಗಳಿದೆಯಲ್ಲ, ನಿಜಕ್ಕೂ ಇವತ್ತಿನ ಜನ್ರೇಷನ್ಗೆ ಸ್ಥಳಕ್ಕೆ MLA ಶಾಸಕರಾದಂಥ ಚನ್ನಬಸಪ್ಪನವರು ಕೂಡ ಸ್ಥಳಕ್ಕೆ ಬರ್ತಾರೆ, ಎಲ್ಲ ಪರಿಶೀಲನೆ ಮಾಡ್ತಾರೆ. ಜೊತೆಯಲ್ಲಿ ಆ ಊರಿನಲ್ಲಿ ಜಾತ್ರೆ ಬೇರೆ ನಡೀತಾ ಇದೆ. ಜಾತ್ರೆ ಅಂತ ಈ ಸಂದರ್ಭದಲ್ಲಿ ಅನ್ಯ ಕೋಮಿನ ಹುಡುಗರು ಈ ರೀತಿ ಒಬ್ಬ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಒಂದು ರೀತಿ ವಿಕೋಪಕ್ಕೆ ಹೋಗುವಂಥ ಸಂದರ್ಭ, ಪರಿಸ್ಥಿತಿ, ಘಟನೆ ಇದು. ಇದೆಲ್ಲವನ್ನು ಕೂಡ ಪೊಲೀಸರು ಹದ್ದುಬಸ್ತಿಗೆ ತರುವಲ್ಲಿ ಸಫಲರಾಗ್ತಾರೆ. ಆರೋಪಿಗಳೇನಿದಾರಲ್ಲ ಅವರನ್ನ ಬಂಧಿಸ್ತಾರೆ. ಸೊ ಸಾಂತ್ವನ ಹೇಳುವಂಥ ಕುಟುಂಬಸ್ಥರಿಗೆ, ಆ ಯುವಕರ ಸಾಕೇತನ, ಆ ಬಾಲಕನ ಕುಟುಂಬಸ್ಥರಿಗೆ
ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡ್ತಾರೆ. ಶಾಸಕರು ಕೂಡ ಸ್ಥಳಕ್ಕೆ ಬರ್ತಾರೆ. ಸೊ ಒಟ್ಟಾರೆ ಈ ಘಟನೆ ಏನು ಅನ್ಸುತ್ತೆ ಅಂದರೆ, ಈಗಷ್ಟೇ ಇನ್ನೂ ಬಾಳಿ ಬದುಕಬೇಕಾದಂಥ, ಇನ್ನೂ ನೆಟ್ಟಿಗೆ ಕಣ್ಣು ತೆರೆದೇ ಇರುವಂಥ 10ನೇ ತರಗತಿ ಹುಡುಗರು ಈ ರೀತಿ ಗುಂಪು ಕಟ್ಕೊಂಡ್ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದು ಏನು ವೈಷಮ್ಯ, ಇನ್ನೆಂಥದ್ದಿರುತ್ತೆ ವೈಷಮ್ಯ? ಸಣ್ಣ ಪುಟ್ಟ ಚಿಲ್ಲರೆ ವಿಚಾರ, ಕ್ರಿಕೆಟ್ ವಿಚಾರಕ್ಕೋಸ್ಕರ ಯಾವುದೋ ಹಳೆ ಒಂದು ದ್ವೇಷ, ಕ್ರಿಕೆಟ್ ವಿಚಾರಕ್ಕೋಸ್ಕರ ಮಾತಿಗೆ ಮಾತು ಬೆಳೆದು ಅದು ವಿಕೋಪಕ್ಕೆ ತಿರುಗಿ ಈ ರೀತಿ ಈಡಾಗುವ ರೀತಿಯಲ್ಲಿ ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ಇವತ್ತಿನ ಶಾಲಾ ಬಾಲಕರಿಗೆ, ಇವತ್ತಿನ ಯುವ ಜನಾಂಗ ಸಾಗ್ತಾ ಇದೆ. ನಿಜಕ್ಕೂ ಆಘಾತಕಾರಿ ಸಂಗತಿ ಇದು, ಆಘಾತಕಾರಿ ಬೆಳವಣಿಗೆ ಇದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.